ಮೈಸೂರಿನ ಐತಿಹಾಸಿಕ ಕುಕ್ಕರಹಳ್ಳಿ ಕೆರೆಯನ್ನ ಸಂರಕ್ಷಿಸೋಕೆ ಮೈಸೂರು ವಿಶ್ವವಿದ್ಯಾಲಯ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ಕೆರೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇರುವಂತಹ ಕಲುಷಿತತೆಗೆ ಪರಿಹಾರ ಕಂಡುಕೊಳ್ಳೋಕೆ ಗೋವಾದಿಂದ ವಿಶೇಷ ಸ್ವಚ್ಛತಾ ಬೋಟ್ಗಳನ್ನು ಖರೀದಿಸಲಾಗಿದೆ. ಪ್ರವಾಸಿಗರು ಮತ್ತು ವಾಯುವಿಹಾರಿಗಳಿಗೆ ಈಗ ನೆಚ್ಚಿನ ತಾಣವಾದ ಈ ಕೆರೆಯಲ್ಲಿ ಕೆಲ ತಿಂಗಳುಗಳಿಂದ ದುರ್ವಾಸನೆಯ ಸಮಸ್ಯೆ, ಜಲಚರಗಳ ಸಾವು ಮತ್ತು ನೀರಿನ ಗುಣಮಟ್ಟ ಕುಸಿತ ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಹಲವು ದೂರುಗಳು, ಸಲಹೆಗಳು ವಿಶ್ವವಿದ್ಯಾಲಯದ ಗಮನ ಸೆಳೆದಂತಹ ನಂತರ ಕುಲಸಚಿವೆ ಎಂಕೆ ಸವಿತಾ ಅವರ ನೇತೃತ್ವದಲ್ಲಿ ಕೆರೆಯನ್ನ ಶಾಶ್ವತವಾಗಿ ಶುದ್ಧಿಗೊಳಿಸುವ ಯೋಜನೆ ಆರಂಭವಾಗಿದೆ. ಈ ಕಾರ್ಯಕ್ಕೆ 3.53 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೋಟ್ಗಳನ್ನು ಖರೀದಿಸಲ್ಪಟ್ಟಿದೆ. 60 ದಿನಗಳ ವರ್ಕ್ ಆರ್ಡರ್ ನೀಡಲಾಗಿದ್ದು, ಕೆರೆಯೊಳಗೆ ಕಸ, ಹುಲ್ಲು ಮತ್ತು ಜಲಮಾಲಿನ್ಯವನ್ನ ನೇರವಾಗಿ ಸಂಗ್ರಹಿಸಿ ಬೇರೆಡೆಗೆ ಸಾಗಿಸೋಕೆ ಈ ಬೋಟ್ಗಳು ನೆರವಾಗಲಿವೆ. ಮೈಸೂರಿನ ಔಟ್ಬ್ಯಾಕ್ ವರುಣ ಸಂಸ್ಥೆಯೊಂದಿಗೆ ವಿಶ್ವವಿದ್ಯಾಲಯ ಚರ್ಚಿಸಿದ್ದು, ಈ ತಂಡ ವರುಣ ಕೆರೆಯಲ್ಲಿ ಬಳಸಿದಂತಹ ಸ್ವಚ್ಛತಾ ತಂತ್ರಗಳನ್ನೇ ಕುಕ್ಕರಹಳ್ಳಿಯಲ್ಲೂ ಕೂಡ ಜಾರಿಗೊಳಿಸುವ ಯೋಜನೆಯನ್ನ ರೂಪಿಸಲಾಗಿದೆ. ಸಂಸ್ಥೆಯ ಮುಖ್ಯಸ್ಥ ಅಬ್ದುಲ್ ಅಲೀಂ ಅವರ ಪ್ರಕಾರ ಬೋಟ್ಗಳ ವೇಗ ಮತ್ತು ಸಾಮರ್ಥ್ಯವನ್ನ ಕೆಲಸದ ಅಗತ್ಯಕ್ಕೆ ತಕ್ಕಂತೆ ನಿಯಂತ್ರಿಸಬಹುದಾಗಿದೆ. ಇನ್ನು ಬೋಟ್ಗಳು ಈಗಾಗಲೇ ಗೋವಾದಲ್ಲಿ ಬುಕ್ ಮಾಡಲ್ಪಟ್ಟಿದ್ದು, ಶೀಘ್ರದಲ್ಲೇ ಮೈಸೂರಿಗೆ ತಲುಪಲಿವೆ. ಸ್ವಚ್ಛತಾ ಕಾರ್ಯ ಆರಂಭಕ್ಕೂ ಮುನ್ನ ನುರಿತ ಈಜುಪಟುಗಳು ಮತ್ತು ಸಿಬ್ಬಂದಿಗೆ ತರಬೇತಿ ನೀಡಲಾಗುತ್ತೆ ಅಂತ ವಿಶ್ವವಿದ್ಯಾಲಯದ ಕುಲ ಸಚಿವೆ ಅವರು ತಿಳಿಸಿದ್ದಾರೆ. ಯಾವುದೇ ಅವಘಡ ಇಲ್ಲದೆ ಹಂತ ಹಂತವಾಗಿ ಕೆರೆಯನ್ನ ಅಭಿವೃದ್ಧಿಪಡಿಸುವಂತಹ ಯೋಜನೆ ಜಾರಿಯಲ್ಲಿದೆ. ಪರಿಸರ ಸಂರಕ್ಷಣೆಗೂ ನಗರ ಸೌಂದರ್ಯಕ್ಕೂ ಮಹತ್ವದಾದ ಕುಕ್ಕರಹಳ್ಳಿ ಕೆರೆ ಈ ಕ್ರಮದಿಂದ ಮತ್ತೊಮ್ಮೆ ತನ್ನ ಹಳೆ ಮೆರುಗು ಪಡೆಯಲಿದೆ ಅನ್ನೋ ಆಸೆ ಮೈಸೂರಿನವರಲ್ಲಿದೆ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.